ನಮಸ್ಕಾರ ಸ್ನೇಹಿತರೆ, ಇಂದು ಜಗತ್ತಿನ ರಾಜಕೀಯ ಶಕ್ತಿ ಕೇಂದ್ರಗಳಲ್ಲಿ ಒಂದು ಮಹತ್ವದ ಚರ್ಚೆ ನಡೆಯುತ್ತಿದೆ. ಅದೇನಪ್ಪ ಅಂದರೆ AI ಸಮಿಟ್. ಇದು ಈ ವರ್ಷ ಭಾರತದಲ್ಲಿ ನಡೆಯುತ್ತಿದೆ. ಇದು ಕೇವಲ ಟೆಕ್ನಾಲಜಿ ಮೀಟಿಂಗ್ ಅಲ್ಲ, ಇದು ಭವಿಷ್ಯದ ಜಾಗತಿಕ ಅಧಿಕಾರ ಯುದ್ಧದ ರೂಪರೇಖೆ. ಗೆಳೆಯರೆ, AI ಸಮಿಟ್ ಅಂದರೆ ಏನು ನಾವು ನೋಡೋಣ ಬನ್ನಿ. AI ಸಮಿಟ್ನಲ್ಲಿ ಜಗತ್ತಿನ ಪ್ರಮುಖ ದೇಶಗಳು, ಟೆಕ್ ದೈತ್ಯ ಕಂಪನಿಗಳು ಮತ್ತು ರಕ್ಷಣಾ ತಂತ್ರಜ್ಞರು ಒಂದೇ ಟೇಬಲ್ನಲ್ಲಿ ಕುಳಿತು ಒಂದು ಪ್ರಶ್ನೆಗೆ ಉತ್ತರ ಹುಡುಕುತ್ತಿದ್ದಾರೆ. AI ಯಾರ ನಿಯಂತ್ರಣದಲ್ಲಿ ಇರಬೇಕಂತ. ಇದು AI ಎಂದರೆ ಕೇವಲ ಒಂದು ಚಾಟ್ಬೋಟ್ ಅಥವಾ ಇಮೇಜ್ ಅಲ್ಲ. AI ಅಂದರೆ ಯುದ್ಧ ತಂತ್ರಜ್ಞಾನ, ಸೈಬರ್ ನಿಗಾವಣೆ, ಡೇಟಾ ನಿಯಂತ್ರಣ, ಡ್ರೋನ್ ಮತ್ತು ಆಟೋನಾಮಸ್ ವೆಪನ್. ಹಾಗಾಗಿ AI ಹೊಸ ಅಣ್ವಸ್ತ್ರ ಶಕ್ತಿ ಅಂತ ಹೇಳಿದರೆ ತಪ್ಪಲ್ಲ. ಯಾರು ಈ ಶಕ್ತಿಯ ರೇಸ್ನಲ್ಲಿದ್ದಾರೆ ನೋಡೋಣ ಬನ್ನಿ. ಈ ಸಮಿಟ್ನಲ್ಲಿ ಪ್ರಮುಖವಾಗಿ 3 ಶಕ್ತಿಗಳು ಚರ್ಚೆಯಲ್ಲಿ ಇವೆ. ಅದರಲ್ಲಿ ಮೊದಲನೇ ಶಕ್ತಿ ಅಂದರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಮತ್ತು ಎರಡನೇ ಶಕ್ತಿ ಚೈನಾ ಮತ್ತು ಮೂರನೇ ಶಕ್ತಿ ಯುರೋಪಿಯನ್ ಯೂನಿಯನ್. ಈ 3 ದೇಶಗಳ ಬ್ಲಾಕ್ಗಳು AI ನಿಯಂತ್ರಣ, ನಿಯಮಗಳು ಮತ್ತು ಶಕ್ತಿಯ ಸಮತೋಲನ ಬಗ್ಗೆ ತಮ್ಮ ಅಜೆಂಡಾವನ್ನು ಇಟ್ಟುಕೊಂಡಿದ್ದಾರೆ. ಇದರೊಳಗಡೆ ಅಮೆರಿಕ ದೇಶದ ಯಾವ ನಿಲುವು ಇದು ಅಂತ ನೋಡೋಣ ಬನ್ನಿ. ಅಮೆರಿಕ ಏನು ಹೇಳ್ತಿದೆ ಅಪ್ಪ ಅಂದರೆ AI ಇನೋವೇಷನ್ ಫ್ರೀ ಆಗಿರಬೇಕು, ಆದರೆ ಮಿಲಿಟರಿ AI ಮೇಲೆ ಕಠಿಣ ನಿಯಂತ್ರಣ ಇರಬೇಕು. ಅಮೆರಿಕ ಈಗಾಗಲೇ AI ಅನ್ನು ಡಿಫೆನ್ಸ್, ಸೈಬರ್ ವಾರ್ ಮತ್ತು ಇಂಟೆಲಿಜೆನ್ಸಲ್ಲಿ ಬಳಸುತ್ತಿದೆ. ಎರಡನೇ ರಾಷ್ಟ್ರ ಚೈನಾ ಏನು ಹೇಳ್ತಿದೆ ನೋಡೋಣ ಬನ್ನಿ. AI ರಾಷ್ಟ್ರದ ಆಂತರಿಕ ವಿಷಯ, ಯಾವುದೇ ದೇಶ ಹೇಗೆ ಬಳಸಬೇಕನ್ನೋದು ಅವರ ಹಕ್ಕು. ಚೀನಾದ AI ಮಾದರಿಗಳು, ಸರ್ವಲೈನ್ಸ್, ಫೇಸ್ ರಿಕಾಗ್ನಿಷನ್, ಸ್ಮಾರ್ಟ್ ಸಿಟೀಸ್ ಇವು ಜಗತ್ತಿನ ಭಯ ಮತ್ತು ಆಶ್ಚರ್ಯ ಎರಡನ್ನೂ ಕೊಡುತ್ತಿದೆ. ಮೂರನೇ ರಾಷ್ಟ್ರ ಅಂದರೆ ಯುರೋಪಿಯನ್ ಯೂನಿಯನ್ ಏನು ಹೇಳ್ತಿದೆ ನೋಡೋಣ ಬನ್ನಿ. ಯುರೋಪಿಯನ್ ಯೂನಿಯನ್ ಸ್ಟ್ಯಾಂಡಪ್ಪ ಇದರಲ್ಲಿ AI ಇರಲಿ, ಆದರೆ ಹ್ಯೂಮನ್ ರೈಟ್ ಮತ್ತು ಪ್ರೈವೇಸಿ ಮೊದಲು ಇರಬೇಕು. ಅವರು AIಗೆ ಕಾನೂನು, ನಿಯಮ ಮತ್ತು ಮಿತಿಗಳನ್ನು ಹಾಕಲು ಒತ್ತಾಯಿಸುತ್ತಿದ್ದಾರೆ. ಎಲ್ಲರಿಗೂ ಇರುವ ದೊಡ್ಡ ಭಯ ಏನು ಗೊತ್ತಾ? ಈ AIಯಿಂದ ಎಲ್ಲರಿಗೂ ಇರುವ ದೊಡ್ಡ ಭಯ ಏನು ಗೊತ್ತಾ? AI ತಪ್ಪು ಕೈಗಳಲ್ಲಿ ಬಿದ್ದರೆ, ಆಟೋನಮಸ್ ವೆಪನ್ ನಿಯಂತ್ರಣ ತಪ್ಪಿದರೆ, ಒಂದು AI ಡಿಸ್ಕಷನ್ ಯುದ್ಧ ಶುರು ಮಾಡಿದರೆ, ಒಂದು ತಪ್ಪು ಅಲ್ಗೋರಿದಮ್ ಮತ್ತು ಒಂದು ತಪ್ಪು ಡೇಟಾ 3ನೇ ಮಹಾಯುದ್ಧಕ್ಕೆ ಕಾರಣ ಆಗಬಹುದು. ಇದರಿಂದ AI ದೊಡ್ಡ ಭಯ. ಇದರೊಳಗಡೆ ಭಾರತ ದೇಶದ ಪಾತ್ರ ಏನಪ್ಪ ಅಂದರೆ, ಭಾರತ ಇಲ್ಲಿ ನ್ಯಾಚುರಲ್ ಆದರೆ ಸ್ಟ್ರಾಟಜಿಕ್ ರೋಲ್ನಲ್ಲಿದೆ. ನಮ್ಮ ದೇಶ ಭಾರತ ಏನು ಹೇಳ್ತಿದೆ, AI ಅಂದರೆ AI ಡೆವಲಪ್ಮೆಂಟ್ ಇರಲಿ, ಆದರೆ ಅದು ಮಾನವ ಕಲ್ಯಾಣಕ್ಕಾಗಿ ಬಳಸಬೇಕು. AI ಅಂದರೆ ಡೆಮೋಕ್ರಸಿ, AI ಪ್ಲಸ್ ಡೆವಲಪ್ಮೆಂಟ್, AI ಪ್ಲಸ್ ಗ್ಲೋಬಲ್ ಸೌತ್. ಇದು ಭಾರತ ಡಿಪ್ಲೊಮ್ಯಾಟಿಕ್ ಲೈನ್. AI ಬಗ್ಗೆ ನಮ್ಮ ಭವಿಷ್ಯ ಏನು ಹೇಳ್ತಿದೆ ಅಂದರೆ, AI ಸಮಿಟ್ ಒಂದು ಸ್ಪಷ್ಟ ಸಂದೇಶ ಕೊಡುತ್ತಿದೆ. ಭವಿಷ್ಯದಲ್ಲಿ ದೇಶದ ಶಕ್ತಿ AI ಶಕ್ತಿ. AI ಅನ್ನು ಯಾರು ನಿಯಂತ್ರಿಸ್ತಾರೋ ಅವರು ಜಗತ್ತನ್ನೇ ನಿಯಂತ್ರಿಸ್ತಾರೆ. ಇದು ಶಾಂತಿಯುತ ಹೋಗುತ್ತದೆ ಅಥವಾ ಹೊಸ ಯುದ್ಧದತ್ತ? ಉತ್ತರ ಇಂದಿನ ಈ ಸಭೆಗಳಲ್ಲಿ ಬರೆಯಲ್ಪಡುತ್ತದೆ. ಸ್ನೇಹಿತರೆ, ಇದು ಕೇವಲ AI ಕತೆ ಅಲ್ಲ, ಇದು ನಮ್ಮ ಭವಿಷ್ಯದ ಕತೆ. ನಿಮಗೆ AI ಬಗ್ಗೆ ಏನಂತ ಅನಿಸ್ತಿದೆ? AI ಜಗತ್ತಿನ ರಕ್ಷಕ ಅಥವಾ ಹೊಸ ಅಪಾಯ? ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಜಿಯೋಪಾಲಿಟಿಕ್ಸ್ AI ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್.